Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ನ ಮೊದಲ ಒಂದು ಗದ್ಯ ಪಾಠವಾಗಿರತಕ್ಕಂತಹ ಅ ಹೀರೋ ಎಂಬ ಗದ್ಯ ಪಾಠದ ಪ್ರಶ್ನೆ ಉತ್ತರಗಳನ್ನು ಹಾಗೂ ಆ ಒಂದು ಅಧ್ಯಾಯದಲ್ಲಿ ಬರತಕ್ಕಂತಹ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿಗಳನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಸ್ನೇಹಿತರೆ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆ ಏನಂತಂದರೆ 8, 9 ಮತ್ತು 10ನೇ ತರಗತಿಯ ಎಲ್ಲ ಪಾಠಗಳು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಪಾಠಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ಗಮನಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಸ್ವಾಮೀಸ್ ಫಾದರ್ ಡ್ರೇವ್ ಹೀಸ್ ಅಟೆನ್ಷನ್ ಟು ಅ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್? ಸ್ವಾಮಿಯ ತಂದೆ ಒಂದು ಸುದ್ದಿಯನ್ನು ದಿನಪತ್ರಿಕೆಯಲ್ಲಿ ನೋಡ್ತಾರೆ. ಅದು ಯಾವುದರ ಬಗ್ಗೆ ಬಂದಿರತಕ್ಕಂಥ ಒಂದು ಸುದ್ದಿ ಅಥವಾ ಆ ಸುದ್ದಿ ಏನು ಅಂತ ನಿಮಗೆ ಕೇಳ್ತಾ ಇದ್ದಾರೆ. ಉತ್ತರ ಈ ರೀತಿಯಾಗಿದೆ. ದ ರಿಪೋರ್ಟ್ ವಾಸ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್. ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಇನ್ ದ ಜಂಗಲ್ ಪಾತ್, ಸಡನ್ಲಿ ಅ ಟೈಗರ್ ಕೇಮ್. He paced the tiger and climbed up the tree and stayed half a day. Afterwards, some people came that way and killed the tiger. The report was, ಆ ಒಂದು ವರದಿ ಯಾವುದರ ಬಗ್ಗೆ ಇದೆ ಅಂತಂದರೆ, The report was about the bravery of a village lad. ಒಂದು ಹಳ್ಳಿಯ ಹುಡುಗನ ಶೌರ್ಯದ ಬಗ್ಗೆ ಇದೆ. When he was returning home in the jungle path, ಯಾವಾಗ ಆತ ಒಂದು ಕಾಡಿನ ದಾರಿ ಹಿಡ್ಕೊಂಡು ಹಿಂತಿರುಗಿ ಮನೆ ಕಡೆಗೆ ಹೋಗ್ತಾ ಇದ್ದ. ಸಡನ್ಲಿ, ಆ ಕ್ಷಣದಲ್ಲಿ ಅ ಟೈಗರ್ ಕೇಮ್, ಒಂದು ಹುಲಿ ಬಂದುಬಿಡ್ತು. ಹಿ ಪೇಸರ್ ದ ಟೈಗರ್, ಆತ ಆ ಹುಲಿಯನ್ನು ಎದುರಿಸಿದ. ಆ್ಯಂಡ್ ಕ್ಲೈಮ್ಡ್ ಅಪ್ ದ ಟ್ರೀಸ್, ಮತ್ತು ಗಿಡವನ್ನು ಹತ್ತಿ ಕುಳಿತುಕೊಂಡ. ಹಾಫ್ ಅ ಡೇ, ಒಂದು ಅರ್ಧ ದಿನದವರೆಗೆ. ಆಫ್ಟರ್ವರ್ಡ್ಸ್, ನಂತರ ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ, ಆ ದಾರಿ ಹಿಡಿದು ಭಾಳ ಜನರು ಬಂದರು. ಆ್ಯಂಡ್ ಕಿಲ್ ದ ಟೈಗರ್, ಆ ಒಂದು ಹುಲಿಯನ್ನು ಕೊಂದು ಹಾಕಿದರು ಅಂಥೇಳಿ ಈ ರೀತಿಯಾಗಿ ಬಂದಿರತಕ್ಕಂಥ ವರದಿಯನ್ನು ಸ್ವಾಮಿಯ ತಂದೆ ಪತ್ರಿಕೆಯಲ್ಲಿ ಓದ್ತಾರೆ ಅಂತಕ್ಕಂಥದ್ದು. ಇನ್ನು ಎರಡನೆಯ ಪ್ರಶ್ನೆ ಈ ರೀತಿಯಾಗಿದೆ. ದ ರಿಪೋರ್ಟ್ ಸೇಡ್ ದ್ಯಾಟ್ ದ ಬಾಯ್ ಹೂ ಫಾಟ್ ವಿತ್ ದ ಟೈಗರ್ ಸ್ಟೇಡ್ ಆನ್ ಅ ಟ್ರೀ ಅ ಹಾಫ್ ಅ ಡೇ. ವೈ ಡಿಡ್ ಹಿ ಡೂ ಸೋ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಉತ್ತರ ಈ ರೀತಿಯಾಗಿದೆ. ಹಿ ವಾಂಟೆಡ್ ಸಮ್ ಒನ್ ಟು ಕಿಲ್ ದ ಟೈಗರ್. ಅಲ್ಲಿ ಆಪ್ಷನನ್ನು ಕೊಡಲಾಗಿದೆ, 4 ಆಪ್ಷನ್ಗಳನ್ನ ಕೊಡಲಾಗಿದೆ. ಅದರಲ್ಲಿ ಬಿ ಆನ್ಸರ್ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 3 ನೋಡೋಣ. ಸ್ವಾಮಿ ಸೆಡ್ ದ್ಯಾಟ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್ ಮೈಟ್ ಹ್ಯಾವ್ ಫಾಟ್ ವಿತ್ ಅ ಟೈಗರ್. ಡು ಯು ಥಿಂಕ್ ಹಿ ಮೇಡ್ ದಿಸ್ ರಿಮಾರ್ಕ್ ಔಟ್ ಆಫ್ ಹಿಸ್? ಇಲ್ಲೂ ಸಹಿತ ಆಪ್ಷನನ್ನು ಕೊಡಲಾಗಿದೆ. ಪ್ರಶ್ನೆಯ ಅರ್ಥ ಈ ರೀತಿ ಇದೆ. ಸ್ವಾಮಿ ಹೇಳ್ತಾ ಇದ್ದಾನೆ ಅಥವಾ ಹೇಳಿದ ದ್ಯಾಟ್ ಏನಂತಂದರೆ, ಆ ವೆರಿ ಸ್ಟ್ರಾಂಗ್, ಭಾಳಷ್ಟು ಬಲಿಷ್ಠನಾಗಿರ್ತಕ್ಕಂತಹ ಮತ್ತು ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಾತ್ರ ಆ ಹುಲಿ ಜೊತೆಗೆ ಫೈಟ್ ಮಾಡಿರಬೇಕು ಅಂತಕ್ಕಂಥ ಈ ಹೇಳಿಕೆಯನ್ನು ಅವನು ಯಾವ ರೀತಿಯಾಗಿ ಮಾಡಿದ್ದಾನೆ. ಡು ಯು ಥಿಂಕ್ ಹಿ ಮೇಡ್ ದಿಸ್ ರಿಮಾರ್ಕ್ ಔಟ್ ಆಫ್ ಹೀಸ್? ಇಲ್ಲಿ ಆಪ್ಷನ್ಗಳನ್ನು ಕೊಡಲಾಗಿದೆ. ಆ ಆಪ್ಷನ್ ಸಿ ಅಂತಕ್ಕಂಥದ್ದು ಬಿಲೀಫ್, ನಂಬಿಕೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರವಾಗಿದೆ. ಇನ್ನು ಪ್ರಶ್ನೆ ನಂಬರ್ 4 ನೋಡೋಣ. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಸ್ವಾಮೀಸ್ ಫಾದರ್ ಸೆಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಅಂತ ಕೇಳಿದ್ದಾರೆ. ಇಲ್ಲಿ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಸ್ಟೇಟ್ಮೆಂಟ್ ಮೇಲೆ. ವಾಸ್ ಈ ಜೋಕಿಂಗ್ ಆರ್ ಸೀರಿಯಸ್? ವಾಸ್ ಇಟ್ ಅ ಚಾಲೆಂಜ್ ಆರ್ ಅ ಕಮಾಂಡ್ ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತರ ಈ ರೀತಿಯಾಗಿದೆ. ಹಿ ವಾಸ್ ಸೀರಿಯಸ್. This we can easily surmise from this instance of Swami sleeping alone the office ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿತ್ತು ಅಂದರೆ, ಇಲ್ಲಿ ಕೇಳಿದರೆ ವಾಸ್ ಹಿ ಜೋಕಿಂಗ್ ಅಂತಂದರೆ ನೋ, ಹಿ ವಾಸ್ ನಾಟ್ ಜೋಕಿಂಗ್, ಹಿ ವಾಸ್ ಸೀರಿಯಸ್ ಅಂತ ಉತ್ತರ ಕೊಡಬೇಕು. ವಾಸ್ ಇಟ್ ಅ ಚಾಲೆಂಜ್ ಆರ್ ಅ ಕಮಾಂಡ್ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಇಲ್ಲಿ ಬಿನಲ್ಲಿ ಕೊಡಲಾಗಿದೆ. ಇಟ್ ವಾಸ್ ಬೋತ್ ಅ ಚಾಲೆಂಜ್ ಆ್ಯಂಡ್ ಅ ಕಮಾಂಡ್. ಹಿ ಚಾಲೆಂಜಸ್ ಸ್ವಾಮಿ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಕರೇಜ್. ಇಲ್ಲಿ ಅದು ಚಾಲೆಂಜ್, ಸವಾಲು ಆಗಿದೆ, ಜೊತೆಗೆ ಒಂದು ಆಜ್ಞೆಯೂ ಕೂಡ ಆಗಿದೆ. ಯಾಕಂದರೆ ಅವ್ರ ತಂದೆ ಏನು ಮಾಡ್ತಾನೆ, ಮೊದಲಿಗೆ ಅವರಿಗೆ ಚಾಲೆಂಜ್ ಮಾಡ್ತಾನೆ, ಸವಾಲು ಹಾಕ್ತಾನೆ. ನೀನು ಧೈರ್ಯ ಇದೆ ಎಂಬುದನ್ನು ತೋರಿಸು ಅಥವಾ ಸಾಬೀತುಪಡಿಸು ಅಂತ ಹೇಳಿ ಕೇಳ್ತಾನೆ. ಇನ್ನು ಪ್ರಶ್ನೆ ನಂಬರ್ 5 ನೋಡಲಾಗಿ. ದ ಪ್ಲೇಸ್ ವೇರ್ ಸ್ವಾಮಿ ಯೂಸ್ವಲಿ ಸ್ಲೆಪ್ಟ್ ವಾಸ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಇದು ಬಿಸೈಡ್ ಹೀಸ್ ಗ್ರ್ಯಾನಿ, ಅಂದರೆ ತನ್ನ ಅಜ್ಜಿಯ ಪಕ್ಕದಲ್ಲಿ ಆತ ಮಲ್ಕೊಳ್ತಾ ಇರ್ತಾನೆ.
ಅದು ಯೂಸ್ವಲಿ ಆಗಿ ದಿನಾಲು ಒಳ್ಳೆ ಮಲ್ಕೋತಾ ಇರ್ತಾನೆ ಅಂಥೇಳಿ. ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್? ಸ್ವಾಮಿಯ ತಂದೆಯ ಪ್ರಕಾರ ಯಾವುದು ಅಮನೋಹರವಾಗಿರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ ಇಲ್ಲಿ ಕೊಡಲಾಗಿದೆ. ಈ ಪ್ರಶ್ನೆಗೆ ಉತ್ತರವನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಬರೆದಿರ್ತೇನೆ, ನೀವು ನೋಡ್ಕೋಬೋದು. ಇಲ್ಲಾಂದರೆ ನಾನು ಓರಲ್ ಆಗಿ ಹೇಳ್ತೇನೆ, ನೀವು ಅದನ್ನು ಕೇಳ್ಬೋದು. ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಅಂದರೆ, ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಆರ್ ಮದರ್ ಲೈಕ್ ಅ ಬೇಬಿ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್. ಈ ರೀತಿ ಉತ್ತರ ಬರೀಬೇಕು. ಈ ಉತ್ತರವನ್ನು ನಿಮಗೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತಾ ಇದ್ದೇನೆ, ಅಲ್ಲಿ ನೀವು ನೋಡ್ಕೋಬೋದಾಗಿದೆ. ಇನ್ನು ನೆಕ್ಸ್ಟ್ ಶೇರ್ ಯುವರ್ ರೆಸ್ಪಾನ್ಸನ್ನು ನೋಡ್ತಾ ಇದ್ದೇವೆ. ವಾಟ್ ಡು ಯು ಥಿಂಕ್ ವಾಸ್ ದ ಪ್ರಾಕ್ಟೀಸ್ ಆಫ್ ಗ್ರ್ಯಾನಿ ಬಿಫೋರ್ ಶಿ ವೆಂಟ್ ಟು ಬೆಡ್? ಅಜ್ಜಿ ಮಲಗಿಕೊಳ್ಳುವಂತಹ ಪೂರ್ವದಲ್ಲಿ ಯಾವ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ರು ಅಂತ ಕೇಳಿದ್ದಾರೆ. ಆ್ಯಸ್ ಯೂಸ್ವಲ್ ಗ್ರ್ಯಾನಿ ವಾಸ್ ಲವಿಂಗ್ ಹರ್ ಗ್ರ್ಯಾಂಡ್ ಸನ್. ಅಜ್ಜಿ ಭಾಳಷ್ಟು ಪ್ರೀತಿ ಮಾಡ್ತಾಯಿದ್ರು ತನ್ನ ಮೊಮ್ಮಗನನ್ನು. ಆ್ಯಂಡ್ ಯೂಸ್ ಟು ಟೆಲ್ ಸ್ಟೋರೀಸ್ ಆ್ಯಂಡ್ ಪ್ಯಾಟಿಂಗ್ ಹಿಮ್ ಆ್ಯಂಡ್ ಟೇಕಿಂಗ್ ಕೇರ್ ಶವರ್ಡ್ ಹರ್ ಲವ್. ಇಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಯೂಸ್ ಟು ಟೆಲ್ ಸ್ಟೋರೀಸ್, ಅವಳು ಕತೆ ಹೇಳ್ತಕ್ಕಂಥ ಒಂದು ಪದ್ಧತಿನ ಇಟ್ಕೊಂಡಿದ್ದಳು. ಜೊತೆಗೆ ಪ್ಯಾಟಿಂಗ್ ಹಿಮ್, ಆತನ ಬೆನ್ನನ್ನು ಚಪ್ಪರಿಸ್ತಾ ಇದ್ದರು. ಟೇಕಿಂಗ್ ಕೇರ್, ಅವನ ಬಗ್ಗೆ ಭಾಳಷ್ಟು ಕಾಳಜಿ ಮಾಡ್ತಾಯಿದ್ರು. ಮತ್ತು ಜೊತೆಗೆ ಶವರ್ಡ್ ಹರ್ ಲವ್, ಅವಳ ಪ್ರೀತಿಯನ್ನು ಅವನ ಮೇಲೆ ತೋರಿಸ್ತಾ ಇದ್ರು ಅಂತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ವಾಸ್ ಸ್ವಾಮಿ ರಿಯಲಿ ಸ್ಲೀಪಿಂಗ್ ಆರ್ ವಾಸ್ ಹಿ ಪ್ರಿಟೆಂಡಿಂಗ್ ಅಂತ ಪ್ರಶ್ನೆ ಕೇಳಿದ್ದಾನೆ. ಸ್ವಾಮಿ ವಾಸ್ ನಾಟ್ ರಿಯಲಿ ಸ್ಲೀಪಿಂಗ್, ಹಿ ವಾಸ್ ಪ್ರಿಟೆಂಡಿಂಗ್. ಇಲ್ಲಿ ಸ್ವಾಮಿ ನಿಜವಾಗ್ಲೂ ನಿದ್ದೆ ಮಾಡ್ತಾ ಇದ್ನ ಅಥವಾ ನಟನೆ ಮಾಡ್ತಾ ಇದ್ನ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗಿದೆ. ಸ್ವಾಮಿ ವಾಸ್ ನಾಟ್ ರಿಯಲಿ ಸ್ಲೀಪಿಂಗ್, ಅವನು ನಿಜವಾಗ್ಲೂ ಮಲ್ಕೊಂಡಿರಲಿಲ್ಲ, ಆತ ನಟನೆ ಮಾಡ್ತಾ ಇದ್ದ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 3 ನೋಡೋಣ. ಟು ಸ್ವಾಮಿ ಹೀಸ್ ಫಾದರ್ ಲುಕ್ಡ್ ಲೈಕ್ ಆ್ಯನ್ ಅಪ್ಯಾರಿಷನ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ನಮಗೆ. ಟು ಸ್ವಾಮಿಗೆ ಆತನ ತಂದೆ ಹೇಗೆ ಕಾಣ್ತಾ ಇದ್ದ ಸೆಮಿ ಡೈರೆಕ್ಟ್ನೆಸ್ನಲ್ಲಿ ಅಂತಂದರೆ ಅಪ್ಯಾರಿಷನ್ ಥರ ಕಾಣಿಸ್ತಾ ಇದ್ದ ಅಂತಕ್ಕಂಥದ್ದು. ಇನ್ನು 4ನೇ ಪ್ರಶ್ನೆ. ವೈ ಡು ಯು ಥಿಂಕ್ ಸ್ವಾಮಿ ಲುಕ್ಡ್ ಆಟ್ ಹಿಸ್ ಗ್ರ್ಯಾನಿ ಆ್ಯಂಡ್ ಹಿಸ್ ಮದರ್ ವೈಲ್ ಫಾಲೋವಿಂಗ್ ಹಿಸ್ ಫಾದರ್ ಟು ಆಫೀಸ್ ರೂಮ್ ಅಂತ ಕೇಳ್ತಾ ಇದ್ದಾರೆ. ಆತ ಆಫೀಸ್ ರೂಮ್ಗೆ ಹೋಗ್ತಿರ್ಬೇಕಾದ್ರೆ ಏನು ಮಾಡ್ತಾನೆ, ತನ್ನ ಒಂದು ಗ್ರ್ಯಾನಿ ಕಡೆಗೆ ಮತ್ತು ತನ್ನ ತಾಯಿ ಕಡೆಗೆ ನೋಡ್ತಾ ಹೋಗ್ತಾನೆ. ಅದಕ್ಕೆ ಕಾರಣ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ವಾಮಿ ಲುಕ್ಡ್ ಆಟ್ ಹಿಸ್ ಗ್ರ್ಯಾನಿ ಆ್ಯಂಡ್ ಹಿಸ್ ಮದರ್ ಬಿಕಾಸ್, ಯಾಕೆ ಅಂತಂದರೆ ಹಿ ಹೋಪ್ಡ್ ದ್ಯಾಟ್ ದೇ ವುಡ್ ಕಮ್ ಟು ಹಿಸ್ ರೆಸ್ಕ್ಯೂಸ್. ಅವನನ್ನು ಪಾರು ಮಾಡಲಿಕ್ಕೆ ಅವರಿಬ್ಬರು ಬರ್ತಾರೆ ಅಂತಕ್ಕಂಥ ಒಂದು ವಿಚಾರದಿಂದ ಅವ್ರ ಕಡೆಗೆ ನೋಡ್ತಾನೆ. ಆ್ಯಂಡ್ ಆಸ್ಕ್ ಹಿಸ್ ಫಾದರ್ ನಾಟ್ ಟು ಕಂಪೆಲ್ ಸ್ವಾಮಿ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ಮತ್ತು ಅವರಿಬ್ಬರು ಏನು ಮಾಡ್ತಾರೆ ಅಂತಂದರೆ ನನ್ನನ್ನು ಆಫೀಸ್ ರೂಮಕ್ಕೆ ಹೋಗೋದನ್ನು ತಂದೆಯಿಂದ ತಡೀತಾರೆ ಅಂತಕ್ಕಂಥ ಒಂದು ವಿಚಾರ ಅವನದಾಗಿತ್ತು ಅಂಥೇಳಿ. ಇನ್ನು ಪ್ರಶ್ನೆ ನಂಬರ್ 5 ನೋಡೋಣ. ದೇರ್ ಮೈಟ್ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಸೇಡ್ ಸ್ವಾಮಿ. ಸ್ವಾಮಿ ಹೇಳ್ತಾನೆ, ನಿಮ್ಮ ಒಂದು ಕಾನೂನು ಪುಸ್ತಕಗಳ ಹಿಂದ್ಗಡೆ ಏನಿರ್ಬೋದು ಅಂತಂದರೆ ಚೇಳುಗಳಿರ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಹೇಳಿದಾಗ ಈ ಒಂದು ಸ್ಟೇಟ್ಮೆಂಟ್ ಮೇಲೆ ಅವರು 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡ್ತಾ ಸಾಗೋಣ. ಹ್ಯಾಡ್ ಹಿ ಸೀನ್ ದೆಮ್ ಅರ್ಲಿಯರ್, ಈಗಾಗಲೇ ಆ ಒಂದು ಚೇಳುಗಳನ್ನು ಆತ ನೋಡಿದ್ನಾ? ಆರ್ ವೇರ್ ದೇರ್ ಸ್ಕಾರ್ಪಿಯನ್ಸ್ ರಿಯಲಿ, ನಿಜವಾಗಲೂ ಅಲ್ಲಿ ಚೇಳುಗಳು ಇದ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ವಾಮಿ ಮೈಟ್ ಆರ್ ಮೈಟ್ ನಾಟ್ ಹ್ಯಾವ್ ಸೀನ್ ಸ್ಕಾರ್ಪಿಯನ್ಸ್, ಆತ ನೋಡಿರ್ಬೋದು ಅಥವಾ ನೋಡಿರಲಿಕ್ಕಿಲ್ಲ. ಫ್ರಾಮ್ ದ ಸ್ಟೋರಿ, ಈ ಒಂದು ಕಥೆಯಲ್ಲಿ ವಿ ಕಾಂಟ್ ಮೇಕ್ ಔಟ್ ವೆದರ್ ಹಿ ಯೂಸಸ್ ದಿಸ್ ಆ್ಯನ್ ಎಕ್ಸ್ಕ್ಯೂಸ್ ಟು ಎಸ್ಕೇಪ್ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್. ಈ ಒಂದು ಟ್ರಿಕ್ಕನ್ನು ಎದಕ್ಕೆ ಉಪಯೋಗ ಮಾಡ್ತಾ ಇದ್ದಾನೆ ಅಂತಂದರೆ ಆತ ಆಫೀಸ್ ರೂಮಲ್ಲಿ ಮಲ್ಕೊಳ್ಳೋದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಈ ಒಂದು ಟ್ರಿಕ್ಕನ್ನು ಆತ ಉಪಯೋಗ ಮಾಡ್ತಾ ಇದ್ದಾನೆ. ಆರ್ ವೆದರ್ ಹಿ ಹ್ಯಾಡ್ ಆ್ಯಕ್ಚುಲಿ ಸೀನ್ ಸ್ಕಾರ್ಪಿಯನ್ಸ್, ಒಂದು ವೇಳೆ ಅಥವಾ ನಿಜವಾಗಲೂ ಆ ಒಂದು ಚೇಳುಗಳನ್ನು ನೋಡಿದರೆ. ಹವೆವರ್ ಸಿನ್ಸ್ ಹಿ ಯೂಸಸ್ ದ ವರ್ಡ್ ಮೈಟ್ ಬಿ, ಯಾಕೆ ಆತ ಮೈಟ್ ಬಿ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡ್ತಾ ಇದ್ದ. ವೈಲ್ ರೆಫರಿಂಗ್ ಸೋ ಸ್ಕಾರ್ಪಿಯನ್ಸ್ ಬಿಹೈಂಡ್ ದ ಲಾ ಬುಕ್ಸ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಹಿ ವಾಸ್ ಜಸ್ಟ್ ಯೂಸಿಂಗ್ ಸ್ಕಾರ್ಪಿಯನ್ಸ್ ಆ್ಯಸ್ ಅನ್ ಎಕ್ಸ್ಕ್ಯೂಸ್ ನಾಟ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ಆತ ಆಫೀಸ್ ರೂಮ್ನಲ್ಲಿ ಮಲ್ಕೊಳ್ಳೋದು ಬೇಡಾಗಿತ್ತು, ಆ ಕಾರಣಕ್ಕಾಗಿ ಈ ಒಂದು ನೆಪವನ್ನು ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು. ಇನ್ನು ಇದು ಬಿ ಪ್ರಶ್ನೆ ಇದೆ. ವಾಸ್ ಇಟ್ ಅ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ಅಂತ ಕೇಳ್ತಾ ಇದ್ದಾರೆ. ಅದೊಂದು ತಂತ್ರ ಏನು ತಂದೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಪ್ರಶ್ನೆ ಕೇಳಿದರೆ, ಎಸ್ ಆ್ಯಬ್ಸಲ್ಯೂಟ್ಲಿ, 100ಕ್ಕೆ 100ರಷ್ಟು ಅದು ಒಂದು ಟ್ರಿಕ್ ಆಗಿತ್ತು ಅಂಥೇಳಿ. ಇಟ್ ವಾಸ್ ಅ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಇನ್ನು ಶೇರ್ ಯುವರ್ ರೆಸ್ಪಾನ್ಸಸ್ಸನ್ನು ನೋಡ್ತಾ ಸಾಗೋಣ. ಇನ್ನೊಂದು, ಸ್ವಾಮಿ ವಿಶ್ಡ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್ ವಿಚ್ ಮೀನ್ಸ್, ಅದರ ಅರ್ಥ ಏನು ಅಂತ ಕೇಳಿದ್ದಾರೆ. ಅಲ್ಲಿ ಆಪ್ಷನನ್ನು ಕೊಡಲಾಗಿದೆ. ಆಪ್ಷನ್ ಎ ಈಸ್ ಕರೆಕ್ಟ್, ಹಿ ಡಿಡ್ ನಾಟ್ ವಾಂಟ್ ದ ಬಾಯ್ ಟು ಬಿ ಅಲೈವ್ ಅಂತ ಹೇಳ್ಬಿಟ್ಟು. ಇನ್ನು 2ನೇ ಪ್ರಶ್ನೆ ಈ ರೀತಿಯಾಗಿದೆ. ಆ್ಯಸ್ ಸೈಲೆನ್ಸ್ ಡಿಫೈನ್ಡ್ ಇನ್ ದ ರೂಮ್ ವಾಟ್ ವಾಸ್ ಸ್ವಾಮಿ ರಿಮೈಂಡೆಡ್ ಆಫ್. ಆ ಒಂದು ಕೋಣೆಯಲ್ಲಿ ಸೈಲೆನ್ಸ್, ನಿಶಬ್ದ ಗಂಭೀರವಾಗುತ್ತಿದ್ದಂತೆ
ಆತನ ನೆನಪಿಗೆ ಏನೇನು ಬಂತು ಅಂತ ಕೇಳಿದ್ದಾರೆ. ಆ ಉತ್ತರವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಆ್ಯಸ್ ಸೈಲೆನ್ಸ್ ಡಿಫೈನ್ಡ್ ಇನ್ ದ ರೂಮ್, ಸ್ವಾಮಿ ವಾಸ್ ರಿಮೈಂಡೆಡ್ ಆಫ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್ಸ್. ಇಲ್ಲೇನು ಮಾಡ್ತಾನೆ, ಯಾವಾಗ ಆ ಒಂದು ಕೋಣೆಯಲ್ಲಿ ನಿಶಬ್ದ ಅಂತಕ್ಕಂಥದ್ದು ಗಂಭೀರವಾಗ್ತಾ ಹೋಗ್ತದೆ, ಆವಾಗ ಸ್ವಾಮಿ ಏನು ಮಾಡ್ತಾನೆ, ಆತ ಕೇಳಿಕೊಂಡಿರ್ತಕ್ಕಂತಹ ದೆವ್ವದ ಮತ್ತು ಭೂತಗಳ ಕಥೆಗಳನ್ನು ನೆನಪಿಸಿಕೊಳ್ತಾನೆ ಅಂತಕ್ಕಂಥದ್ದು. ಹಿ ಹ್ಯಾಡ್ ಹರ್ಡ್ ಫ್ರಾಮ್ ಹೀಸ್ ಚಮ್ಮಾನಿ, ಆತ ಕೇಳಿರ್ತಕ್ಕಂಥ ಆತನ ಒಬ್ಬ ಒಳ್ಳೆಯ ಸ್ನೇಹಿತನಾಗಿರ್ತಕ್ಕಂತಹ ಮಾನಿ ಅಂತಕ್ಕಂಥವನಿಂದ ಕೇಳಿರ್ತಕ್ಕಂಥ ಕಥೆಗಳನ್ನು. ಅಬೌಟ್ ಮುನಿಸ್ವಾಮೀಸ್ ಫಾದರ್ ಬಗ್ಗೆ ಕೇಳಿರ್ತಕ್ಕಂಥ ಕಥೆಗಳನ್ನು. ಆ್ಯಂಡ್ 4th ಕ್ಲಾಸ್ ಫ್ರೆಂಡ್, 4ನೇ ಕ್ಲಾಸ್ ಫ್ರೆಂಡ್ ಇರತಕ್ಕಂಥ ಅವನ ಒಂದು ಕಥೆಯನ್ನು ಇಲ್ಲಿ ಆತ ನೆನಪಿಸ್ಕೊಳ್ತಾ ಇದ್ದಾನೆ. ವಿಚ್ ಪ್ಲೇಸ್ ಇನ್ ದ ರೂಮ್ ಡಿಡ್ ಸ್ವಾಮಿ ಥಿಂಕ್ ವಾಸ್ ಸೇಫ್ ಆ್ಯಂಡ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಶ್ಯೂರಿಂಗ್. ಇಲ್ಲಿ ಯಾವ ಸ್ಥಳವನ್ನು ಆ ಒಂದು ಕೋಣೆಯಲ್ಲಿ ಭಾಳಷ್ಟು ಕಾಂಪ್ಯಾಕ್ಟ್ ಆಗಿರ್ತಕ್ಕಂಥ ಸಮಾಧಾನ ಕೊಡ್ತಕ್ಕಂಥ ಒಂದು ಸ್ಥಳ ಅಂತೇಳಿ ಸ್ವಾಮಿ ನಿರ್ಧಾರ ಮಾಡ್ತಾ ಇದ್ದಾನೆ ಅಂತಂದರೆ, ಸ್ವಾಮಿ ಥಾಟ್ ದ್ಯಾಟ್ ಇಟ್ ವುಡ್ ಬಿ ಸೇಫ್, ಕಾಂಪ್ಯಾಕ್ಟ್ ಆ್ಯಂಡ್ ರಿಶ್ಯೂರಿಂಗ್ ಅಂಡರ್ ದ ಬೆಂಚ್. ಅದು ಬೆಂಚ್ ಕೆಳಗಡೆನ ಸ್ಥಳ ಏನಪ್ಪ ಅಂದರೆ ಭಾಳಷ್ಟು ಸೇಫ್ ಆಗಿರ್ತಕ್ಕಂಥದ್ದು ಅನ್ನುವಂಥ ಒಂದು ವಿಚಾರ ಸ್ವಾಮಿಯದು. ಇನ್ನು 4ನೇ ಪ್ರಶ್ನೆ ಇಲ್ಲ, ಇಲ್ಲಿ 3ನೇ ಪ್ರಶ್ನೆಗೆ ಮುಕ್ತಾಯ ಆಗಿದೆ. ಇನ್ನು ಹೂ ಕ್ರೈಡ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬೈಟನ್ ಮೀ, ಇದನ್ನು ನೋಡೋಣ ಈಗ. ಈ ಪ್ರಶ್ನೆಯ ಮುಂದುಗಡೆ 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇವೆ. ಒಂದು ಸ್ವಾಮಿ ಟಚ್ಡ್ ಅಂತ ಇದೆ, ಡ್ಯಾಶ್ ಇನ್ ದ ರೂಮ್ ಇನ್ಸ್ಟೆಡ್ ಆಫ್ ದ ಗ್ರ್ಯಾನಿ ಅಂತಂದರೆ ವುಡನ್ ಲೆಗ್ ಆಫ್ ದ ಬೆಂಚ್. ಇನ್ನು 5ನೇ ಪ್ರಶ್ನೆ, ಸ್ವಾಮಿ ಸಾ ಅ ಮೂವಿಂಗ್ ಕ್ರಿಯೇಚರ್ ಇನ್ ದ ರೂಮ್, ಇಟ್ ವಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ, ಅದು ಅ ಮ್ಯಾನ್, ಅದು ಸಿ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇನ್ನು ನಾವು ಶೇರ್ ಯುವರ್ ರೆಸ್ಪಾನ್ಸ್ ಉಳಿದನ್ನು ನೋಡ್ತಾ ಸಾಗೋಣ. ಹೂ ಕ್ರೈಡ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬೈಟನ್ ಮೀ, ಇದನ್ನು ಯಾರು ಜೋರಾಗಿ ಚೀರಿದ್ರು ಅಂಥೇಳಿ ಕೇಳಿದ್ದಾರೆ. ದ ಬರ್ಗ್ಲರ್ ಕ್ರೈಡ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬೈಟನ್ ಮೀ, ಅಲ್ಲಿ ಬಂದಿರತಕ್ಕಂತಹ ಕಳ್ಳ ದರೋಡೆಕೋರ ಏನು ಮಾಡ್ತಾನೆ, ಈ ರೀತಿಯಾಗಿ ಚೀರ್ತಾನೆ. ಹೂ ಡಿಡ್ ಫಾದರ್ ಕುಕ್ ಆ್ಯಂಡ್ ಸರ್ವಂಟ್ ಸ್ಟಂಬಲ್ ಅಪಾನ್, ಇಲ್ಲಿ ಕುಕ್, ಸರ್ವಂಟ್ ಮತ್ತು ತಂದೆ ಅಂದರೆ ಈ ಸ್ವಾಮಿಯ ತಂದೆ ಯಾರ ಮೇಲೆ ಎಡವಿ ಬಿಡ್ತಾರೆ ಅಂತ ಕೇಳಿದ್ದಾರೆ. ಫಾದರ್ ಕುಕ್ ಆ್ಯಂಡ್ ಸರ್ವಂಟ್ ಸ್ಟಂಬಲ್ ಅಪಾನ್ ದ ಬರ್ಗ್ಲರ್ ಹೂ ಲೇ ಅಮಿಡ್ಸ್ ದ ಫರ್ನಿಚರ್, ಯಾರು ಆ ಒಂದು ಫರ್ನಿಚರ್ ಮಧ್ಯೆ ಮಲ್ಕೊಂಡಿದ್ದಾರಲ್ಲ ಅವ್ರ ಮೇಲೆ ಇವರು ಏನು ಮಾಡ್ತಾರೆ, ಎಡವಿ ಬೀಳ್ತಾರೆ. ವೈ ವೇರ್ ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ, ಕಂಗ್ರ್ಯಾಚುಲೇಷನ್ಸ್ ವೇರ್ ಶವರ್ಡ್ ಆನ್ ಸ್ವಾಮಿ ಬಿಕಾಸ್ unknowingly he helped to catch the most notorious housebreaker of the district. ಯಾಕಂದರೆ ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ ಅಂತ ಕೇಳಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ವೇರ್ ಶವರ್ಡ್ ಆನ್ ಸ್ವಾಮಿ ಬಿಕಾಸ್ unknowingly, ಅವನಿಗೆ ತಿಳಿಲಾರದೆ he helped to catch the most notorious housebreaker of the district, ಆ ಕಾರಣಕ್ಕಾಗಿ. ಇನ್ನು ಪ್ರಶ್ನೆ ನಂಬರ್ 4 ನೋಡೋಣ. Do you think Swami really wanted to join the police? If not, what did he want to be ಅಂತ ಕೇಳಿದ್ದಾರೆ. No, Swami don't want to become a police. Swami was not interested in join the police. He wanted to become an engine driver, railway guard or a bus conductor in later in life. ಆತ ಸ್ವಾಮಿ ಅಂತಕ್ಕಂಥವನು ಈ ರೀತಿ ಇಂಜಿನ್ ಡ್ರೈವರ್ ಆಗಬೇಕು, ಇಲ್ಲ ರೈಲ್ವೆ ಗಾರ್ಡ್ ಆಗಬೇಕು, ಅಥವಾ ಬಸ್ ಕಂಡಕ್ಟರ್ ಆಗಬೇಕು ಅಂಥೇಳಿ ಬಯಸ್ತಾ ಇದ್ದ. ಇನ್ನು ಡಿಡ್ ಸ್ವಾಮಿ ಮಸ್ಟರ್ ಆಫ್ ದ ಕರೇಜ್ ಟು ಸ್ಲೀಪ್ ಅಲೋನ್ ಆಫ್ಟರ್ ದ ಬರ್ಗ್ಲರ್ಸ್ ಇನ್ಸಿಡೆಂಟ್, ಆ ದರೋಡೆಕೋರನ ಘಟನೆ ನಡೆದ ನಂತರದಲ್ಲಿ ಸ್ವಾಮಿ ಅಲೋನಾಗಿ ಒಬ್ಬಂಟಿಯಾಗಿ ಮಲ್ಕೊಳ್ಳಲು ಆತ ಸಮರ್ಥನಾದನೇ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋ, ಇಲ್ಲ, ಸ್ವಾಮಿ ಡಿಡ್ ನಾಟ್ ಹ್ಯಾವ್ ಸೋ ಮಚ್ ಕರೇಜ್ ಟು ಸ್ಲೀಪ್ ಅಲೋನ್ ಈವನ್ ಆಫ್ಟರ್ ದ ಬರ್ಗ್ಲರ್ಸ್ ಇನ್ಸಿಡೆಂಟ್, ಆತ ಸಮರ್ಥನಾಗಿರಲಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೂ ಸಪೋರ್ಟೆಡ್ ಸ್ವಾಮಿ, ಹೀಸ್ ಮದರ್ ಆರ್ ಹಿಸ್ ಗ್ರ್ಯಾನಿ, ಈ ಸ್ವಾಮಿಗೆ ಯಾರು ಸಪೋರ್ಟ್ ಮಾಡ್ತಾಯಿದ್ರಿ ಹೆಚ್ಚಾಗಿ, ತಾಯಿನ ಅಥವಾ ಅಜ್ಜಿನ ಅಂತ ಕೇಳಿದರೆ ಹಿಸ್ ಮದರ್ ಸಪೋರ್ಟೆಡ್ ಹಿಮ್, ಭಾಳಷ್ಟು ಸಪೋರ್ಟನ್ನು ತಾಯಿ ಮಾಡ್ತಾಯಿದ್ರು. ಇನ್ನು ಥಿಂಕ್ ಅಬೌಟ್ ಟೆಕ್ಸ್ಟ್, ಇಲ್ಲಿ ಥಿಂಕ್ ಅಬೌಟ್ ಟೆಕ್ಸ್ಟ್ ಅಂತ ಇದೆ, ನೋಡೋಣ ಈಗ. ರಿಪೋರ್ಟ್ ಅಬೌಟ್ ಅ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಇನ್ ಸ್ವಾಮೀಸ್ ಲೈಫ್, ಜಸ್ಟಿಫೈ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ವರದಿ ಏನಿದೆ, ರಿಪೋರ್ಟ್ ಅಬೌಟ್ ಬಾಯ್, ಆ ಹುಡುಗನ ಬಗ್ಗೆ ಬಂದಿರತಕ್ಕಂಥ ವರದಿ ಇದೆ, ಅದು ಒಂದು ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆಗುತ್ತೆ, ಒಂದು ಅನಿರೀಕ್ಷಿತವಾಗಿರ್ತಕ್ಕಂಥ ಘಟನೆ ಆಗುತ್ತೆ ಸ್ವಾಮಿಯ ಜೀವನದಲ್ಲಿ, ಅದನ್ನು ನೀವು ಜಸ್ಟಿಫೈ ಮಾಡಿ ಅಂತ ಹೇಳಿದ್ದಾರೆ. ಈಗ ಎಸ್, ಹೌದು, ಅದು ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಆಗುತ್ತೆ ಅಂತಕ್ಕಂಥದ್ದು. ಇಫ್ ಹೀಸ್ ಫಾದರ್ ಹ್ಯಾಡ್ ನಾಟ್ ರೀಡ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್, ಒಂದು ವೇಳೆ ಸ್ವಾಮಿಯ ತಂದೆ ಆ ಒಂದು ಹಳ್ಳಿ ಹುಡುಗನ ಶೌರ್ಯದ ಕಥೆಯನ್ನು ಓದದೇ ಹೋಗಿದ್ರೆ, ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥದ್ದು, he would not have started comparing ಸ್ವಾಮಿ ವಿತ್ ಹಿಮ್,
ಆವಾಗ ಏನು ಮಾಡ್ತಿರಲಿಲ್ಲ, ಸ್ವಾಮಿಯ ತಂದೆಯವರು ಸ್ವಾಮಿಯನ್ನು ಆ ಹುಡುಗನ ಜೊತೆ ಹೋಲಿಕೆ ಮಾಡೋದಕ್ಕೆ ಆರಂಭ ಮಾಡ್ತಾ ಇದ್ದಿರಲಿಲ್ಲ. ಹಿ ವುಡ್ ನಾಟ್ ಹ್ಯಾವ್ ಚಾಲೆಂಜ್ ಸ್ವಾಮಿ ಟು ಶೋ ಹಿಸ್ ಬ್ರೇವರಿ, ಮತ್ತು ಅವರು ತನ್ನ ಒಂದು ಕರೇಜನ್ನು ತೋರಿಸಂತೇಳಿ ಅಥವಾ ಸವಾಲನ್ನು ಎದುರಿಸು ಅಂತೇಳಿ ಕೇಳ್ತಾ ಇದ್ದಿರಲಿಲ್ಲ. ಇಟ್ ಫಾರ್ಚುನೇಟ್ ಫಾರ್ ಸ್ವಾಮಿ ದ್ಯಾಟ್ ಸಚ್ ಅ ರೇರ್ ಇನ್ಸಿಡೆಂಟ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಗೆಟ್ಸ್ ರಿಪೋರ್ಟೆಡ್ ಇನ್ ದ ನ್ಯೂಸ್ ಪೇಪರ್. ಈಗ ಇಟ್ ಫಾರ್ಚುನೇಟ್, ಅದು ಒಂದು ಅದೃಷ್ಟ ಆಗಿಬಿಡ್ತು ಫಾರ್ ಸ್ವಾಮಿಗೆ. ಯಾಕಂದರೆ ಸಚ್ ಅ ರೇರ್ ಇನ್ಸಿಡೆಂಟ್ ಅಂತ ಒಂದು ಘಟನೆ ಟೇಕ್ಸ್ ಪ್ಲೇಸ್ ಆ್ಯಂಡ್ ಗೆಟ್ಸ್ ರಿಪೋರ್ಟೆಡ್ ಇನ್ ದ ನ್ಯೂಸ್ ಪೇಪರ್ ಆ್ಯಂಡ್ ಕ್ಯಾಚಸ್ ದ ಅಟೆನ್ಷನ್ ಆಫ್ ಸ್ವಾಮೀಸ್ ಫಾದರ್ ಎಸ್. ದ ರಿಪೋರ್ಟ್ ಅಬೌಟ್ ದ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಇನ್ ಸ್ವಾಮೀಸ್ ಲೈಫ್ ಅಂತ ಹೇಳ್ಬೋದು. ಇನ್ನು ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಸ್ವಾಮಿ ಮೇಡ್ ಅ ಕಮೆಂಟ್ ಆನ್ ದ ನ್ಯೂಸ್ ಪೇಪರ್ ರಿಪೋರ್ಟ್, ವಾಸ್ ಹಿ ರೈಟ್? ಆ ರೀತಿ ಕಮೆಂಟ್ ಮಾಡಿರ್ತಕ್ಕಂಥದ್ದು ಸರಿಯೇ? ಹೌ ಡಿಡ್ ಹಿಸ್ ವ್ಯೂ ಡಿಫರ್ ಫ್ರಮ್ ದ್ಯಾಟ್ ಆಫ್ ಹಿಸ್ ಫಾದರ್? ಅವನ ಒಂದು ನೋಟ ತಂದೆಯ ನೋಟಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಸ್ವಾಮಿ ಮೇಡ್ ಅ ಕಮೆಂಟ್ ಆನ್ ದ ನ್ಯೂಸ್ ಪೇಪರ್ ರಿಪೋರ್ಟ್. ಸ್ವಾಮಿಯವರು ಏನು ಮಾಡ್ತಾರೆ, ಒಂದು ಕಮೆಂಟನ್ನು ಮಾಡ್ತಾನೆ. ನೋ, ಹಿ ವಾಸ್ ನಾಟ್ ರೈಟ್. ಆತ ಮಾಡಿರ್ತಕ್ಕಂಥ ಕಮೆಂಟ್ ಸರಿಯಾಗಿಲ್ಲ. ಬಟ್ ಅಕಾರ್ಡಿಂಗ್ ಟು ಹಿಸ್ ಬಿಲೀಫ್, ಆತನ ಒಂದು ನಂಬಿಕೆಯ ಪ್ರಕಾರ, ಟು ಪೇಸ್ ದ ಟೈಗರ್ ಆ್ಯಂಡ್ ಫೈಟ್ ವಿತ್ ದ ಮೀನ್ಸ್, ಆ ಒಂದು ಹುಲಿಯನ್ನು ಪೇಸ್ ಮಾಡ್ತಕ್ಕಂಥದ್ದು, ಎದುರಿಸ್ತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ಕಾದಾಡ್ತಕ್ಕಂಥದ್ದು, ಇಟ್ ಮೀನ್ಸ್ ಡೆಫಿನೆಟ್ಲಿ ಹಿ ಶುಡ್ ಗ್ರೋನ್ ಅಪ್. ಆತ ದೊಡ್ಡವನಾಗಿರಬೇಕು ಅಥವಾ ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರಬೇಕು ಅನ್ನೋದು ಆತನ ಒಂದು ನಂಬಿಕೆಯಾಗಿತ್ತು. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಟು ಫೈಟ್, ಬಟ್ ಸ್ವಾಮೀಸ್ ಫಾದರ್ಸ್ ವ್ಯೂಸ್ ವಾಸ್ ಡಿಫ್ರೆಂಟ್. ಆವಾಗ ಸ್ವಾಮಿಯವ್ರ ತಂದೆಯವರು ಹೇಳ್ತಾರೆ, ಶಕ್ತಿ ಮತ್ತು ವಯಸ್ಸು ಅಂತಕ್ಕಂಥದ್ದು ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂಥದ್ದಲ್ಲ ಫೈಟ್ ಮಾಡಲಿಕ್ಕೆ ಅಂತಕ್ಕಂಥದ್ದು. ಟು ಸಪೋರ್ಟ್ ಹೀಸ್ ವ್ಯೂ he gave an example such as a man may have the strength of an elephant yet be a coward if he does not fight at all, whereas another may have the strength of an elephant straw, but if he has courage he can do anything. Courage is everything, strength and age are not important ಅಂತಕ್ಕಂಥದ್ದು. ಇಲ್ಲಿ ಅವರೊಂದು ಸಿದ್ಧಾಂತವನ್ನು ಮಂಡಿಸ್ತಾ ಇದ್ದಾರೆ. ಏನು ಸಿದ್ಧಾಂತ ಅದು ಅಂತಂದರೆ, ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಆನ್ ಎಲಿಫೆಂಟ್. ಒಬ್ಬ ಮನುಷ್ಯ ಆನೆಯಷ್ಟು ಬಲವನ್ನು ಹೊಂದಿರಬಹುದು, ಆದರೆ ಆತ ಒಬ್ಬ ಹೇಡಿಯಾಗಿದ್ದಂದರೆ ಅದರಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಸಮಯದಲ್ಲಿ ಅಥವಾ ಅದೇ ವ್ಯಕ್ತಿ ಅಂದರೆ ಒಬ್ಬ ಮನುಷ್ಯನಿಗೆ ನೋಡೋದಕ್ಕೆ ಒಬ್ಬ ಕಡ್ಡಿ ಥರ ಇರ್ಬೋದು, ಒಂದು ಕಡ್ಡಿ ಥರ ಇರ್ಬೋದು, ಆತನಿಗೆ ಧೈರ್ಯ ಇತ್ತಂದರೆ ಆತ ಏನನ್ನಾದರೂ ಮಾಡಬಲ್ಲ ಅಂತ ಹೇಳ್ತಾರೆ. ಅನದರ್ ಮೇ ಹ್ಯಾವ್ ದ ಸ್ಟ್ರೆಂತ್ ಆಫ್ ಅ ಸ್ಟ್ರಾ ಅಂದರೆ ಕಟ್ಟಿಗೆ ಅಥವಾ ಕಡಿ ಅಂತ ಅರ್ಥ ಆಗುತ್ತೆ. ಬಟ್ ಇಫ್ ಹಿ ಹ್ಯಾಸ್ ಕರೇಜ್, ಒಂದು ವೇಳೆ ಆತ ಧೈರ್ಯವನ್ನು ಹೊಂದಿದರೆ ಹಿ ಕ್ಯಾನ್ ಡೂ ಎನಿಥಿಂಗ್ ಅಂತ ಹೇಳ್ತಾ ಇದ್ದಾರೆ, ಅವನು ಏನನ್ನಾದರೂ ಮಾಡಬಲ್ಲ. ಕರೇಜ್ ಈಸ್ ಎವ್ರಿಥಿಂಗ್, ಧೈರ್ಯ ಸರ್ವತ್ರ ಸಾಧನ ಅಂತಕ್ಕಂಥದ್ದು. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್, ಇಲ್ಲಿ ಶಕ್ತಿ ಮತ್ತು ವಯಸ್ಸು ಅಂತಕ್ಕಂಥದ್ದು ಭಾಳಷ್ಟು ಪ್ರಮುಖವಾದದ್ದಲ್ಲ ಅಂತಕ್ಕಂಥದ್ದು ಸ್ವಾಮಿಯ ತಂದೆಯ ಒಂದು ಥಿಯರಿ ಆಗಿತ್ತು. ಇನ್ನು ಪ್ರಶ್ನೆ ನಂಬರ್ 3 ಈ ರೀತಿಯಾಗಿದೆ. ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ಅಂತ ಕೇಳ್ತಾ ಇದ್ದಾನೆ. ಯಾವ ಒಂದು ನಿರಾಶಾದಾಯಕವಾಗಿರ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಸ್ವಾಮಿ ಮಾಡಿದ ತನ್ನ ತಂದೆಯಿಂದ ತಪ್ಪಿಸಿಕೊಳ್ಳಲು ಅಂತ ಕೇಳಿದ್ದಾನೆ. ಇಲ್ಲಿ ಉತ್ತರವನ್ನು ಕೊಡಲಾಗಿದೆ. ವೆನ್ ಸ್ವಾಮೀಸ್ ಫಾದರ್ ಚಾಲೆಂಜ್ಡ್ ಹಿಮ್, ಯಾವಾಗ ಸ್ವಾಮಿಯ ತಂದೆ ಆತನಿಗೆ ಸವಾಲನ್ನು ಹಾಕ್ತಾನೆ. ಟು ಸ್ಲೀಪ್ ಅಲೋನ್, ಒಬ್ಬಂಟಿಯಾಗಿ ಮಲಗಲಿಕ್ಕೆ. ಸ್ವಾಮಿ ಹೋಪ್ಡ್ ದ್ಯಾಟ್, ಸ್ವಾಮಿ ಈ ರೀತಿ ಆತ ಅನ್ಕೊಂಡಿರ್ತಾನೆ ಅಥವಾ ಈ ರೀತಿ ಭಾವಿಸಿರ್ತಾನೆ. ಹಿ ವಾಸ್ ಒನ್ಲಿ ಜೋಕಿಂಗ್, ಅವರು ತಮಾಷೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಹಿ ಮಮ್ಮಲ್ಡ್ ಎಸ್, ಅವನು ವೀಕ್ಲಿ ಏನು ಮಾಡ್ತಾನೆ, ಆತ ಗೊಣಗುಟ್ಟಿರ್ತಾನೆ, ಹಾಂ ಆಯ್ತು ತಗೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್, ಆಮೇಲೆ ಆತ ಆ ವಿಷಯವನ್ನು ಬದಲಾವಣೆ ಮಾಡಲಿಕ್ಕೆ ನೋಡ್ತಾನೆ. ಬೈ ಟಾಕಿಂಗ್ ಅಬೌಟ್ ದ ಕ್ರಿಕೆಟ್ ಕ್ಲಬ್, ಆತ ಕ್ರಿಕೆಟ್ ಕ್ಲಬ್ ಅದರ ಒಂದು ಬಗ್ಗೆ ಮಾತನಾಡ್ತಾ ಆ ವಿಷಯವನ್ನು ಮರೆಸಲಿಕ್ಕೆ ನೋಡ್ತಾನೆ. ಸ್ವಾಮಿ ಹೂ ವಾಸ್ ಟೆರಿಫೈಡ್ ಆಫ್ ಸ್ಲೀಪಿಂಗ್ ಅಲೋನ್, ಈತ ಅಲೋನಾಗಿ ಮಲ್ಕೊಳ್ಳೋದಕ್ಕೆ ಭಾಳಷ್ಟು ಭಯ ಪಡ್ತಿರ್ತಾನೆ. ಟ್ರೈ ಡೆಸ್ಪರೇಟ್ಲಿ ಟು ಮೇಕ್ ಹಿಸ್ ಫಾದರ್ ಚೇಂಜ್ ಹಿಸ್ ಮೈಂಡ್, ಆ ತಂದೆಯ ಒಂದು ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಪಡ್ತಾನೆ. ಫಸ್ಟ್ ಆಫ್ ಆಲ್ ಹಿ ಟ್ರೈ ಟು ಚೇಂಜ್ ಹಿಸ್ ಮೈಂಡ್, ಆತನ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ಆತ ಪ್ರಯತ್ನ ಪಡ್ತಾನೆ. ಫಸ್ಟ್ ಆಫ್ ಆಲ್ ಹಿ ಟ್ರೈ ಟು ಚೇಂಜ್ ದ ಟಾಪಿಕ್ ಬೈ ಸ್ಪೀಕಿಂಗ್ ಟು ಹಿಸ್ ಫಾದರ್ಸ್ ಅಬೌಟ್ ದ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್ ಆ್ಯಂಡ್ ದ ಡಿಸಿಷನ್ ಆಫ್ ದ ಕ್ರಿಕೆಟ್ ಕ್ಲಬ್, ಆ ಕ್ರಿಕೆಟ್ ಕ್ಲಬ್ನಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಡಿಸಿಷನ್ಗಳ ಬಗ್ಗೆ ಆತ ಹೇಳ್ತಾನೆ. ವೆನ್ ಹಿಸ್ ಫಾದರ್ ಕೆಪ್ಟ್ ಟು ಹಿಸ್ ಡಿಸಿಷನ್ ಹಿ ಟ್ರೈ ಟು ಪೋಸ್ಟ್ಪೋನ್ ದ ಡೇಟ್ ಆಫ್ ಪ್ರಾಮಿಸಿಂಗ್ ಟು ಸ್ಲೀಪ್ ಅಲೋನ್ ಆಫ್ಟರ್ ದ ಫಸ್ಟ್ ಆಫ್ ದಿ ನೆಕ್ಸ್ಟ್ ಮಂತ್, ಆತ ಯಾವಾಗ ಅದನ್ನು ತಡೀತಾರೆ ತಂದೆ, ಅವಾಗ ಏನು ಮಾಡ್ತಾನೆ, ಈತ ನಾನು ಮುಂದಿನ ತಿಂಗಳು 1ನೇ ತಾರೀಕಿಂದ ಮಲ್ಕೋತೇನೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ನೆಕ್ಸ್ಟ್ ಈ ಪ್ರಿಟೆಂಡೆಡ್ ಟು ಹ್ಯಾವ್ ಫಾಲನ್ ಅಸ್ಲೀಪ್ ನೆಕ್ಸ್ಟ್ ಟು ದ ಹಿಸ್ ಗ್ರ್ಯಾನಿ, ಮತ್ತು ಆತ ಅಜ್ಜಿಯ ಬಾಜುಕ್ಕೆ ಹೋಗಿ ಮಲ್ಕೊಂಡಿರ್ತಕ್ಕಂಥ ಒಂದು ನಾಟಕವನ್ನು ಸಹಿತ ಆತ ಮಾಡ್ತಕ್ಕಂಥದ್ದು. ಇನ್ನು 4ನೇ ಪ್ರಶ್ನೆ ಈ ರೀತಿಯಾಗಿದೆ. ವೈ ಡಿಡ್ ಸ್ವಾಮಿ ಕನ್ಕ್ಲೂಡ್
ದ್ಯಾಟ್ ಹಿಸ್ ಫಾದರ್ಸ್ ಪ್ರಪೋಸಿಷನ್ ವಾಸ್ ಪ್ರೈಟ್ಫುಲ್. ಇಲ್ಲಿ ಸ್ವಾಮಿ ಏನು ಮಾಡಿದ್ದಾನೆ, ಈ ರೀತಿಯಾದಂಥ ಒಂದು ಹೇಳಿಕೆ ಕೊಡ್ತಾ ಇದ್ದಾನೆ, ತಂದೆಯ ಒಂದು ಸಲಹೆ ಭಾಳಷ್ಟು ಏನಾಗಿದೆ ಭಯಾನಕವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾನೆ. ಕಾರಣ ಏನು ಅಂತ ಕೇಳ್ತಾ ಇದ್ದಾನೆ. ಸ್ವಾಮಿ ಹ್ಯಾಡ್ ಅ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ. ಸ್ವಾಮಿಗೆ ಒಂದು ಹವ್ಯಾಸ ಇತ್ತು, ಅದು ಅಜ್ಜಿಯ ಪಕ್ಕದಲ್ಲಿ ಮಲ್ಕೊಳ್ತಕ್ಕಂಥದ್ದು. ಹಿ ವಾಸ್ ಅಫ್ರೇಡ್ ಆಫ್ ಸ್ಲೀಪಿಂಗ್ ಅಲೋನ್, ಮತ್ತು ಆತ ಒಬ್ಬಂಟಿಯಾಗಿ ಮಲ್ಕೊಳ್ಳೋದಕ್ಕೆ ಹೆದರ್ತಾ ಇದ್ದ. ಇನ್ ದಿಸ್ ಕಂಡೀಷನ್, ಈ ಒಂದು ಸ್ಥಿತಿಯಲ್ಲಿ ಸ್ವಾಮಿ ಕನ್ಕ್ಲೂಡೆಡ್ ದ್ಯಾಟ್ ಹಿಸ್ ಫಾದರ್ ಪ್ರಪೋಸಿಷನ್ ವಾಸ್ ಪ್ರೈಟ್ಫುಲ್. ಆತ ಕೊಟ್ಟಿರ್ತಕ್ಕಂಥ ಸಲಹೆ ಭಾಳಷ್ಟು ಭಯಾನಕವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್, ಯಾವಾಗ ಈ ಒಂದು ರಾತ್ರಿ ಮುಂದುವರಿಯಿತು, ಸ್ವಾಮಿ ಫೆಲ್ಟ್ ದ್ಯಾಟ್ ಸಮಥಿಂಗ್ ಟೆರಿಬಲ್ ವುಡ್ ಹ್ಯಾವ್ ಹ್ಯಾಪನ್ ಟು ಹಿಮ್. ಏನೋ ಭಯಂಕರವಾಗಿರ್ತಕ್ಕಂಥದ್ದೇ ಆತನಿಗೆ ಆಗುತ್ತೆ ಅಂತೇಳಿ ಆತ ಅನ್ಕೋತಾನೆ. ವಾಟ್ ವುಡ್ ಇಟ್ ಬಿ, ಅದೇನಾಗಿರ್ಬೋದು, ಹೌ ವುಡ್ ಇಟ್ ಹ್ಯಾಪನ್ ಅಂತ ಅವ್ರು ಕೇಳ್ತಾ ಇದ್ದಾರೆ, ಹೇಗೆ ನಡೆಯುತ್ತೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದರ ಉತ್ತರ ಇಲ್ಲಿದೆ. ವೆನ್ ಹಿ ವಾಸ್ ಇನ್ ದ ಆಫೀಸ್, ಯಾವಾಗ ಆತ ಆಫೀಸ್ ರೂಮ್ನಲ್ಲಿದ್ದಾನೆ, ಆಟ್ ನೈಟ್, ರಾತ್ರಿ, ಹಿ ರಿಮೆಂಬರ್ಡ್ ಆಲ್ ದ ಡೆವಿಲ್ ಆ್ಯಂಡ್ ಗೋಸ್ಟ್ ಸ್ಟೋರೀಸ್, ಆತ ದೆವ್ವ ಮತ್ತು ಪ್ರೇತಗಳ ಒಂದು ಕಥೆಯನ್ನು ನೆನಪಿಸಿಕೊಳ್ತಾನೆ. ಹೀಸ್ ಫ್ರೆಂಡ್ ಮಾನಿ, ಆತನ ಭಾಳಷ್ಟು ಕ್ಲೋಸೆಸ್ಟ್ ಫ್ರೆಂಡ್ ಆಗಿರ್ತಕ್ಕಂಥ ಮಾನಿಯ ಒಂದು ಕಥೆಯನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬನ್ಯಾನಾ ಟ್ರೀ, ಆತ ಎಲ್ಲಿ ನೋಡಿದ್ದಪ್ಪ ಅಂದರೆ ಒಂದು ಆಲದ ಮರದಲ್ಲಿ ಆತ ದೇವವನ್ನು ನೋಡಿರ್ತಕ್ಕಂಥದ್ದು. ಆ್ಯಂಡ್ ಮುನಿಸ್ವಾಮೀಸ್ ಫಾದರ್ ಸ್ಪ್ಯಾಟ್ ಔಟ್ ದ ಬ್ಲಡ್, ಮತ್ತು ಮುನಿಸ್ವಾಮಿ ತಂದೆಯ ಆತ ರಕ್ತ ಕಾರಿಕೊಂಡಿರ್ತಕ್ಕಂಥದ್ದು ಒಂದು ವಿಚಾರ. ಹೀಸ್ ಥಾಟ್ಸ್ ಲಿಂಕ್ಡ್ ಲೈಕ್ ಅ ಚೈನ್, ಈ ರೀತಿಯಾಗಿ ಒಂದಕ್ಕೊಂದು ನೆನಪಿಗೆ ಬರ್ತಾ ಇರ್ತವೆ ಆತನಿಗೆ. ಸ್ವಾಮಿ ಥಾಟ್ ದ್ಯಾಟ್ ಸಮಥಿಂಗ್ ಟೆರಿಬಲ್ ವುಡ್ ಹ್ಯಾಪನ್ ಟು ಹಿಮ್, ಈ ರೀತಿಯಾದ ವಿಚಾರಗಳು ಏನು ಮಾಡ್ತವೆ ಆತನಿಗೆ, ಈ ರೀತಿಯಾದ ಒಂದು ಆಲೋಚನೆಯನ್ನು ಅಥವಾ ವಿಚಾರವನ್ನು ಕೊಡುತ್ತವೆ. ಯಾವುದೋ ಭಯಂಕರವಾಗಿರ್ತಕ್ಕಂಥದ್ದು ಏನೋ ಆಗುತ್ತೆ ನನಗೆ ಅಂತ ಕೇಳಿ ಆತ ಅನ್ಕೋತಾನೆ. ದ ಗೋಸ್ಟ್ ಮೇ ಕಮ್ ಆ್ಯಂಡ್ ಕ್ಯಾರಿ ಹಿಮ್ ಅವೇ, ಒಂದು ದೆವ್ವ ಬರುತ್ತೆ ಮತ್ತು ಅದನ್ನು ಎತ್ಕೊಂಡು ಹೋಗುತ್ತೆ. ಆಲ್ ದೀಸ್ ಥಾಟ್ಸ್ ಮೇಡ್ ಹಿಮ್ ಪೇಂಟ್, ಈ ಎಲ್ಲ ವಿಚಾರಗಳು ಆತನು ತೇಗುವಂತೆ ಅಥವಾ ಎದುರಿಸಿ ಬಿಡುವಂತೆ ಮಾಡುತ್ತವೆ. ಇನ್ನು ಪ್ರಶ್ನೆ ನಂಬರ್ 6 ನೋಡೋಣ. ದೇರ್ ವಾಸ್ ಆಬ್ಸಲ್ಯೂಟ್ ಸೈಲೆನ್ಸ್ ಇನ್ ದ ರೂಮ್. ಇನ್ ಸ್ಪೈಟ್ ಆಫ್ ಇಟ್ ಸಮ್ ನಾಯ್ಸ್ ರೀಚ್ಡ್ ಹಿಸ್ ಇಯರ್ಸ್, ವಾಟ್ ವೇರ್ ದೇ ಅಂತ ಕೇಳ್ತಾ ಇದ್ದಾನೆ. ಪೂರ್ಣ ಪ್ರಮಾಣದಲ್ಲಿ ನಿಶಬ್ದವಾಗಿರ್ತಕ್ಕಂತಹ ಕೋಣೆಯಲ್ಲಿ ಕೆಲವೊಂದಿಷ್ಟು ಶಬ್ದಗಳು ಕೇಳಿಸ್ತಾ ಇದ್ವು, ಅವು ಯಾವುವು ಅಂತ ಕೇಳ್ತಾ ಇದ್ದಾರೆ. ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ನಾಯ್ಸಸ್ ದ್ಯಾಟ್ ರೀಚ್ಡ್ ಹೀಸ್ ಇಯರ್ಸ್, ಭಾಳಷ್ಟು ಭಿನ್ನವಾಗಿರ್ತಕ್ಕಂತಹ ಶಬ್ದಗಳು ಕಿವಿಗೆ ಮುಟ್ಟಿದವು ಅಂತೇಳಿ, ಸ್ವಾಮಿಯ ಕಿವಿಗೆ ಮುಟ್ಟಿದವು. ಆ್ಯಡೆಡ್ ಟು ಸ್ವಾಮೀಸ್ ಫಿಯರ್, ಮತ್ತು ಅವು ಸ್ವಾಮಿಯ ಒಂದು ಭಯವನ್ನು ಹೆಚ್ಚಿಸಿದವು. ಇನ್ ದ ಸ್ಟಿಲ್ನೆಸ್ ಆಫ್ ದ ನೈಟ್, ಆ ಒಂದು ಶಾಂತವಾಗಿರ್ತಕ್ಕಂತಹ ರಾತ್ರಿಯಲ್ಲಿ, ಇವನ್ ಯೂಸ್ವಲ್ ಸೌಂಡ್ಸ್ ಆ್ಯಡೆಡ್ ಟು ಸ್ವಾಮೀಸ್ ನರ್ವಸ್ನೆಸ್, ಇವೆಲ್ಲವೂ ಸಹಿತ ಸ್ವಾಮಿಯ ಒಂದು ನರ್ವಸ್ನೆಸ್ಗೆ ಕಾರಣ ಆಗ್ತವೆ. ದ ಟಿಕ್ಲಿಂಗ್ ಆಫ್ ದ ಕ್ಲಾಕ್, ಅಂದರೆ ಗಡಿಯಾರದ ಸದ್ದು. ದ ರಸ್ಲಿಂಗ್ ಆಫ್ ದ ಟ್ರೀಸ್, ಆದರೆ ಗಾಳಿ ಬೀಸಿದಾಗ ಗಿಡಗಳು ಒಲ್ಲಾಡುವಂತಹ ಒಂದು ಶಬ್ದ. ಸ್ನೋರಿಂಗ್ ಸೌಂಡ್ಸ್, ಗೊರಕೆಯ ಶಬ್ದ. ಆ್ಯಂಡ್ ಹಮ್ಮಿಂಗ್ ಸೌಂಡ್ ಆಫ್ ದ ನೈಟ್, ಮತ್ತು ಈ ಸಣ್ಣ ಸಣ್ಣ ಕೀಟಗಳು ಮಾಡ್ತಕ್ಕಂಥ ಹಮ್ಮಿಂಗ್ ಸೌಂಡ್ ಏನಿದೆ ಅದು. ಡಿಫ್ರೆಂಟ್ ಸೌಂಡ್ಸ್ ಆ್ಯಂಡ್ ರಿಚ್ ದ ಸ್ವಾಮೀಸ್ ಇಯರ್ಸ್ ಇನ್ ದ ಸ್ಟಿಲ್ನೆಸ್ ಆಫ್ ಅ ನೈಟ್, ಆ ಒಂದು ನಿಶಬ್ದವಾಗಿರ್ತಕ್ಕಂಥ ರಾತ್ರಿಯಲ್ಲಿ ಈ ಎಲ್ಲ ಶಬ್ದಗಳು ಸ್ವಾಮಿಯ ಕಿವಿಯನ್ನು ಮುಟ್ಟಿದವು ಅಂಥೇಳಿ. ಇನ್ನು 2ನೇ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ. ನ್ಯಾರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್ ಅಂತ ಕೇಳ್ತಾ ಇದ್ದಾರೆ. ದೋ ಸ್ವಾಮಿ ಫೆಲ್ ಅಸ್ಲೀಪ್ ವೆನ್ ಹಿ ಸ್ಲೆಪ್ಟ್ ಅಂಡರ್ ದ ಬೆಂಚ್, ಯಾವಾಗ ಆತ ಬೆಂಚ್ ಕೆಳಗಡೆ ಮಲ್ಕೊಂಡಿದ್ದ ಆವಾಗ ತನ್ನ ಕಣ್ಣನ್ನು ಟೈಟಾಗಿ ಮುಚ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಹಿ ವಾಸ್ ಟ್ರಬಲ್ಡ್ ಬೈ ನೈಟ್ಮೇರ್ಸ್, ಈ ಒಂದು ದುಸ್ವಪ್ನಗಳು ಆತನನ್ನು ಭಾಳಷ್ಟು ತೊಂದರೆ ಮಾಡ್ತಾ ಇರ್ತವೆ. ಹಿ ಡ್ರೆಮ್ಟ್ ಆಫ್ ಅ ಟೈಗರ್ ಚೇಸಿಂಗ್ ಹಿಮ್, ಈಗ ಒಂದು ಕನಸು ಕಾಣ್ತಾ ಇದ್ದಾನೆ, ಒಂದು ಹುಲಿ ಆತನನ್ನು ಬೆನ್ನಟ್ಕೊಂಡು ಬರ್ತಾ ಇದೆ. ಹೀಸ್ ಇನ್ಎಬಿಲಿಟಿ ಟು ಎಸ್ಕೇಪ್, ಆತ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು ಸಹಿತ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ್ಯಸ್ ಹಿಸ್ ಫೀಟ್ ವೇರ್ ಸ್ಟಕ್ ಟು ದ ಗ್ರೌಂಡ್, ಆತನ ಒಂದು ಪಾದಗಳು ಗ್ರೌಂಡಿಗೆ ಅಂಟಿಕೊಂಡು ಬಿಟ್ಟಿವೆ, ನೆಲಕ್ಕೆ ಅಂಟಿಕೊಂಡು ಬಿಟ್ಟಿವೆ. ಆ್ಯಂಡ್ ವುಡ್ ನಾಟ್ ಮೂವ್, ಅವು ಚಲನೆ ಹೊಂದ್ತಾ ಇಲ್ಲ. ದ ಟೈಗರ್ ವಾಸ್ ಅಟ್ ಹೀಸ್ ಬ್ಯಾಕ್, ಈಗ ಆ ಹುಲಿ ಆತನ ಹಿಂದುಗಡೆನೇ ಬಂದಿದೆ. ಆ್ಯಂಡ್ ಕುಡ್ ಹಿಯರ್ ದ ಕ್ಲಾಸ್ ಸ್ಕ್ರ್ಯಾಚಿಂಗ್ ದ ಗ್ರೌಂಡ್, ಆತನ ಆ ಒಂದು ಹುಲಿಯ ಊರುಗಳು ಭೂಮಿಯನ್ನು ಸ್ಕ್ರ್ಯಾಚ್ ಮಾಡುವಂಥ ಶಬ್ದ ಏನು ಮಾಡ್ತಾ ಇದೆ ಆತನಿಗೆ ಕೇಳಿಸ್ತಾ ಇದೆ. ದೇರ್ ವಾಸ್ ಆಲ್ಸೋ ಅ ಲೌಡ್ ಥಾಡ್, ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಶಬ್ದವೂ ಸಹಿತ ಕೇಳಿಸ್ತು. ಸ್ವಾಮಿ ಡೆಸ್ಪರೇಟೆಡ್ ಟ್ರೈ ಟು ಓಪನ್ ಹೀಸ್ ಐಸ್, ಈಗ ಸ್ವಾಮಿ ಹತಾಶನಾಗಿ ನಿರಾಶನಾಗಿ ಕಣ್ಣುಗಳನ್ನು ತೆರಿಬೇಕು ಅಂತ ಆತ ಪ್ರಯತ್ನ ಮಾಡ್ತಾ ಇದ್ದ. ಬಟ್ ಕುಡ್ ನಾಟ್, ಆತನಿಂದ ಸಾಧ್ಯ ಆಗಲಿಲ್ಲ. ಫೈನಲಿ ವೆನ್ ಹಿ ಓಪನ್ ದ ಹೀಸ್ ಐಸ್, ಯಾವಾಗ ಆತ ಕೊನೆಯದಾಗಿ ತನ್ನ ಒಂದು ಕಣ್ಣುಗಳನ್ನು ತೆರಿತಾನೆ. ಹಿ ರಿಯಲೈಸ್ಡ್, ಆತನ ಅರಿವಿಗೆ ಬರುತ್ತೆ ದ್ಯಾಟ್ ಹಿ ವಾಸ್ ನಾಟ್ ಇನ್ ನೆಕ್ಸ್ಟ್ ಟು ದ ಹಿಸ್ ಗ್ರಾನಿ, ಆತ ಅವರ ಅಜ್ಜಿ ಪಕ್ಕದಲ್ಲಿ ಇಲ್ಲ ಅಂತಕ್ಕಂಥದ್ದು ಆತನಿಗೆ ಕಂಡು ಬರುತ್ತೆ. ಇನ್ ದಿಸ್ ವೇಕ್ಫುಲ್ ಸ್ಟೇಟ್, ಈ ಒಂದು ಎಚ್ಚರಿಕೆಯ ಒಂದು ಸ್ಥಿತಿಯಲ್ಲಿ, ಹಿ ವಾಸ್ ಇನ್ ಫಾರ್ ಅನದರ್ ಹಾರರ್, ಇನ್ನೊಂದು ಭಯಾನಕವಾಗಿರ್ತಕ್ಕಂಥ ವಿಚಾರ ಆತನ ನೆನಪಿಗೆ ಬರುತ್ತೆ. ಹಿ ಕುಡ್ ಸೆನ್ಸ್ ಸಮಥಿಂಗ್ ಮೂವಿಂಗ್ ಡೌನ್, ಯಾವುದೋ ಒಂದು
ವ್ಯಕ್ತಿ ಅಥವಾ ಯಾವುದೋ ಒಂದು ಜೀವಿ ಕೆಳಗೆ ಬರ್ತಕ್ಕಂಥದ್ದನ್ನು ಆತ ನೋಡ್ತಾನೆ. ಆ್ಯಂಡ್ ಹಿ ಥಾಟ್ ಇಟ್ ವಾಸ್ ಡೆವಿಲ್, ಅದು ಮೋಸ್ಟ್ಲಿ ದೆವ್ವ ಆಗಿರಬೇಕು ಅಥವಾ ಭೂತ ಆಗಿರಬೇಕು ಅಂತೇಳಿ ಆತ ಅನ್ಕೋತಾನೆ. ದಟ್ ಹ್ಯಾಡ್ ಕಮ್ ಟು ಟೇಕನ್ ಹಿಮ್, ಅದು ಯಾಕೆ ಬಂದಿದೆ ಅಂದರೆ ಇವನನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದೆ ಅಂತಕ್ಕಂಥದ್ದು. ಇನ್ ಹೀಸ್ ಡೆಸ್ಪರೇಷನ್, ಈ ಒಂದು ವಿವರಣೆಯಲ್ಲಿ ಹಿ ಹಗ್ಡ್ ಇಟ್ ವಿತ್ ಆಲ್ ಹಿಸ್ ಮೈಟ್ ಆ್ಯಂಡ್ ಸ್ಟ್ರೆಂತ್, ಅದನ್ನಿರ್ತಕ್ಕಂಥ ಎಲ್ಲ ಒಂದು ಶಕ್ತಿಯನ್ನು ಉಪಯೋಗ ಮಾಡ್ಕೊಂಡು ಏನು ಮಾಡ್ತಾನೆ, ಜೋರಾಗಿ ತಬ್ಬಿಕೊಳ್ತಾನೆ. ಆ್ಯಂಡ್ ಬೈಟ್ ಇಂಟು ಇಟ್, ಅದನ್ನು ಏನು ಜೋರಾಗಿ ಏನು ಮಾಡ್ತಾನೆ, ಕಚ್ಚಿ ಬಿಡ್ತಾನೆ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 8 ನೋಡೋಣ ಸ್ನೇಹಿತರೆ. ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ಸ್? ಈ ಸ್ವಾಮಿಯನ್ನು ಗೌರವಿಸಲಾಗ್ತದೆ ಶಾಲೆಯಲ್ಲಿ, ಯಾವ ರೀತಿಯಾಗಿ ಗೌರವಿಸಲಾಗ್ತಿದೆ? ಆತನ ಕ್ಲಾಸ್ಮೇಟ್ಗಳು, ಸಹಚರರು ಅಥವಾ ಅವನ ಜೊತೆ ಕಲಿತಕ್ಕಂಥ ವಿದ್ಯಾರ್ಥಿಗಳು, ಟೀಚರ್ ಮತ್ತು ಹೆಡ್ ಮಾಸ್ಟರ್ ಯಾವ ರೀತಿಯಾಗಿ ಅವನಿಗೆ ಗೌರವವನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಸ್ವಾಮಿ ಬಿಕಮ್ ಅ ಹೀರೋ ಇನ್ ಒನ್ ನೈಟ್, ಒಂದೇ ಒಂದು ರಾತ್ರಿ ಕಳೆಯೋದರಲ್ಲಿ ಸ್ವಾಮಿ ಏನಾಗಿರ್ತಾನೆ, ಹೀರೋ ಆಗಿಬಿಟ್ಟಿರ್ತಾನೆ, ನಾಯಕನಾಗಿರ್ತಾನೆ. ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಗ್ರ್ಯಾಚುಲೇಷನ್ಸ್ ವೇರ್ ಶವರ್ಡ್ ಆನ್ ಹಿಮ್, ಅಂದರೆ ಮರುದಿನ ಮುಂಜಾನೆ ಆತನಿಗೆ ಕಂಗ್ರ್ಯಾಚುಲೇಷನ್ಸ್ ಅಂದರೆ ಅಭಿನಂದನೆಗಳ ಒಂದು ಮಹಾಪೂರವೇ ಹರಿಯುತ್ತೆ ಅವನ ಮೇಲೆ. ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಆಟ್ ಹಿಮ್, ಆತನ ಒಂದು ಕ್ಲಾಸ್ಮೇಟ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಅವನನ್ನು ಭಾಳಷ್ಟು ಗೌರವದಿಂದ ನೋಡ್ತಾ ಇದ್ದಾರೆ. ವಿತ್ ಅ ಗ್ರೇಟ್ ರೆಸ್ಪೆಕ್ಟ್ ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್, ಆತನ ಶಿಕ್ಷಕರು ಆತನ ಬೆರನ್ನು ಚಪ್ಪರಿಸ್ತಾ ಇದ್ದಾರೆ. ಆ್ಯಂಡ್ ಫೆಲ್ಟ್ ವೆರಿ ಪ್ರೌಡ್ ಆಫ್ ಹಿಮ್, ಅವನು ಭಾಳಷ್ಟು ಹೆಮ್ಮೆ ವ್ಯಕ್ತಪಡಿಸ್ತಾ ಇದ್ದಾರೆ. ದ ಹೆಡ್ ಮಾಸ್ಟರ್ ಪ್ರೇಸ್ಡ್ ಹಿಮ್, ಹೆಡ್ ಮಾಸ್ಟರ್ ರೀತಿಯಾಗಿ ಹೊಗಳ್ತಾ ಇದ್ದಾರೆ. ಆ್ಯಸ್ ಹಿ ವಾಸ್ ಅ ರಿಯಲ್ ಸ್ಕೌಟ್, ಆತ ನಿಜವಾದ ಒಬ್ಬ ಸ್ಕೌಟ್ ಅಂತ ಹೇಳ್ಬಿಟ್ಟು ಹೊಗಳ್ತಾ ಇದ್ದಾರೆ. ಇವನ್ ದ ಪೊಲೀಸ್ ವೇರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್, ಆ ಒಂದು ಕೆಲಸಕ್ಕಾಗಿ ಪೊಲೀಸರು ಸಹಿತ ಆತನಿಗೆ ಚಿರಋಣಿಯಾಗಿದ್ದರು ಅಂತಕ್ಕಂಥದ್ದು. ಇನ್ನು 9ನೇ ಒಂದು ಪ್ರಶ್ನೆಯನ್ನು ನೋಡ್ತಾ ಸಾಗೋಣ ಸ್ನೇಹಿತರೆ. ಇಲ್ಲಿಗೆ ವೈ ಡಿಡ್ ದ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ತಂದೆ ಯಾಕೆ ತನ್ನ ಸ್ವಾಮಿ ಅಂತಕ್ಕಂಥ ಹುಡುಗ ರಾತ್ರಿ ಎಲ್ಲ ಆಫೀಸ್ ರೂಮ್ನೇ ಮಲ್ಕೋಬೇಕು ಅಂತೇಳಿ ಅವರು ಆ ರೀತಿಯಾಗಿ ಅನ್ಕೋತಾ ಇದ್ರು ಅಂತಂದರೆ, ಫಾದರ್ ವಾಂಟೆಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್, ಬಯಸ್ತಾ ಇದ್ದರು ಸ್ವಾಮಿ ಅಲೋನ್ ಆಗಿ ಏಕಾಂಗಿಯಾಗಿ ಆಫೀಸ್ ರೂಮಲ್ಲಿ ಮಲ್ಕೊಳ್ಳಿ. ಟು ಪ್ರೂವ್ ಕರೇಜ್ ಈಸ್ ಎವ್ರಿಥಿಂಗ್, ಮತ್ತು ಸಾಬೀತುಪಡಿಸುವುದಕ್ಕಾಗಿ ಏನನ್ನ, ಕರೇಜ್ ಈಸ್ ಎವ್ರಿಥಿಂಗ್, ಧೈರ್ಯವೇ ಎಲ್ಲ ಆಗಿರುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತುತಪಡಿಸಲಿಕ್ಕೆ ಅಥವಾ ಸಾಬೀತುಪಡಿಸಲಿಕ್ಕೆ. ಅಕಾರ್ಡಿಂಗ್ ಟು ಸ್ವಾಮಿಯ ಪ್ರಕಾರ ಏಜ್ ಆ್ಯಂಡ್ ಸ್ಟ್ರೆಂತ್ ವೇರ್ ಮೋರ್ ಇಂಪಾರ್ಟೆಂಟ್ ಇನ್ ಅಡ್ವೆಂಚರಸ್ ಟಾಸ್ಕ್, ಈ ಸಾಹಸಮಯ ಕೆಲಸಗಳಲ್ಲಿ ವಯಸ್ಸು ಮತ್ತು ಶಕ್ತಿ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಸ್ವಾಮಿಯ ವಾದ. ಆದರೆ ಬಟ್ ಇನ್ ಸ್ವಾಮೀಸ್ ಫಾದರ್ಸ್ ವ್ಯೂ, ಆದರೆ ಸ್ವಾಮಿಯ ತಂದೆಯ ಒಂದು ನೋಟದಲ್ಲಿ ದ ಸ್ಟ್ರೆಂತ್ ಆ್ಯಂಡ್ ಏಜ್ ವೇರ್ ನಾಟ್ ಸೋ ಇಂಪಾರ್ಟೆಂಟ್, ಅವು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದಲ್ಲ, ಜೊತೆಗೆ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದವು ಅಲ್ಲ. ಕರೇಜ್ ಈಸ್ ಆಲ್, ಎಲ್ಲವೂ ಧೈರ್ಯವೇ ಅಂತ ಅವರ ಒಂದು ವಾದವಾಗಿತ್ತು. ಟು ಪ್ರೂವ್ ಸ್ವಾಮಿ ಹ್ಯಾಡ್ ಆಲ್ಸೋ ಕರೇಜ್ ಹಿ ಶುಡ್ ಸ್ಲೀಪ್ ಇನ್ ದ ಆಫೀಸ್ ರೂಮ್, ಆತ ಆಫೀಸ್ ರೂಮ್ನಲ್ಲಿ ಮಲ್ಕೋಬೇಕಾಗಿತ್ತು. ಇನ್ನು 10ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ವೈ ಡು ಯು ಥಿಂಕ್ ವಾಸ್ ವೈಸರ್ ಸ್ವಾಮಿ ಆರ್ ಹಿಸ್ ಫಾದರ್? ವೈ ಡು ಯು ಥಿಂಕ್, ಸ್ವಾಮಿ ಇಲ್ಲಿ ಭಾಳಷ್ಟು ಜಾಣನಿದ್ದಾನ ಅಥವಾ ತಂದೆ ಜಾಣನಿದ್ದಾನ? ಜಸ್ಟಿಫೈ ಯುವರ್ ಪ್ರಿಫರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ದ ಪ್ರೋಸ್, ಈ ಒಂದು ಗದ್ಯಪಾಠದ ಪ್ರಕಾರ ಸ್ವಾಮಿ ವಾಸ್ ವೈಸರ್, ಸ್ವಾಮಿನೇ ನಿಜವಾಗಲೂ ಜಾಣನಾಗಿದ್ದಾನೆ. ಸ್ವಾಮಿ ವಾಸ್ ಅಫ್ರೇಡ್ ಆಫ್ ದ ಡಾರ್ಕ್ನೆಸ್, ಸ್ವಾಮಿ ಭಾಳಷ್ಟು ಕತ್ತಲಿಗೆ ಹೆದರ್ತಾ ಇರ್ತಾನೆ. ಆ್ಯಂಡ್ ಲೋನ್ಲಿನೆಸ್, ಮತ್ತು ಏಕಾಂತತೆಗೆ ಹೆದರ್ತಾ ಇರ್ತಾನೆ. ವೆನ್ ಹಿ ಸಾ ಸಮಥಿಂಗ್ ವಾಸ್ ಮೂವಿಂಗ್ ಡೌನ್, ಯಾವಾಗ ಆತ ನೋಡ್ತಾನೆ ಏನೋ ಕೆಳಗೆ ಬರ್ತಾ ಇದೆ ಅಂತೇಳಿ ನೋಡ್ತಾನೆ. ಹಿ ಫೆಲ್ಟ್ ದ್ಯಾಟ್ ಹೀಸ್ ಎಂಡ್ ಹ್ಯಾಡ್ ಕಮ್, ಆತನ ಒಂದು ಕೊನೆ ಬಂತು ಅಂತೇಳಿ ಆತ ವಿಚಾರ ಮಾಡ್ತಾನೆ. ಹಿ ಅಸ್ಯೂಮ್ಡ್ ದ್ಯಾಟ್, ಈ ರೀತಿಯಾಗಿ ದ ಡೆವಿಲ್ ವುಡ್ ಫುಲ್ ಹಿಮ್, ಆ ಒಂದು ಏನು ಮಾಡ್ತಾ ಇದೆ, ದೆವ್ವ ಬಂದಿದ್ದಲ್ಲ ಅದು ನನ್ನನ್ನು ಎಳಿತಾ ಇದೆ. ಸೊ ವೈ ಶುಡ್ ಹಿ ವೇಟ್, ಯಾಕೆ ಆತ ಥರ ಮಾಡ್ಕೋಬೇಕು? ಆ್ಯಸ್ ಇಟ್ ಕೇಮ್ ನಿಯರರ್ ಹಿ ಗ್ರಾವಲ್ಡ್ ಔಟ್ ಫ್ರಮ್ ದ ಬೆಂಚ್, ಅವಾಗ ಏನು ಮಾಡ್ತಾನೆ ಅವನು ಆ ಒಂದು ಬೆಂಚ್ನಿಂದ ಹೊರಗಡೆ ಬರ್ತಾನೆ. ಹಗ್ಡ್ ಇಟ್ ಯೂಸ್ಡ್ ಹಿಸ್ ಟೀತ್ ಲೈಕ್ ಅ ಮಾರ್ಟಲ್ ವೆಪನ್, ಅದನ್ನು ಜೋರಾಗಿ ಬಿಡ್ಕೊಂಡ್ಬಿಟ್ಟು ಆತನ ಹಲ್ಲಗಳನ್ನು ಒಂದು ಶಸ್ತ್ರದ ಹಾಗೆ ಬಳಸ್ತಾನೆ. ದಿಸ್ ಶೋಸ್ ಆಟ್ ದ ಟೈಮ್ ಆಫ್ ದ ಎಮರ್ಜೆನ್ಸಿ, ಈ ಅಪಾಯದ ಸಂದರ್ಭದಲ್ಲಿ ಆತನಿಗೆ ಹೊಡೆದಿರ್ತಕ್ಕಂಥ ಒಂದು ಬುದ್ಧಿಮತ್ತೆ ನಾವು ಹೇಳ್ಬೋದು, ಆತ ವೈಸರ್ ಆಗಿದ್ದಾನೆ ಅಂತ ಹೇಳಿಬಿಟ್ಟು. ಹಿ ಯೂಸ್ಡ್ ಹಿಸ್ ವಿಸ್ಡಮ್ ಬೈ ದಿಸ್ ಫ್ಯಾಕ್ಟ್ ಹಿ ಹೆಲ್ಪ್ಡ್ ಟು ಕ್ಯಾಚ್ ದ ನಟೋರಿಯಸ್ ಬರ್ಗ್ಲರ್, ಸೊ ವಿ ಕ್ಯಾನ್ ಜಸ್ಟಿಫೈ ದ್ಯಾಟ್ ಸ್ವಾಮಿ ವಾಸ್ ಅ ವೈಸರ್. ಈ ರೀತಿಯಾಗಿ ನಾವು ಹೇಳ್ಬೋದು ಸ್ವಾಮಿ ಅಂತಕ್ಕಂಥವನು ಜಾಣನಾಗಿದ್ದಾನೆ ಅಂತೇಳಿ. ಇನ್ನು ಪ್ರಶ್ನೆ ನಂಬರ್ 11 ನಾವು ನೋಡ್ತಾ ಇದ್ದೀವಲ್ಲ, ಇದು ಕೊನೆಯ 2 ಪ್ರಶ್ನೆಗಳಿದ್ದಾವೆ. ಇನ್ನು ವೈ ಡಿಡ್ ಸ್ವಾಮಿ ಫೀಲ್ ರಿಲೈವ್ಡ್ ಆಟ್ ದ ಎಂಡ್, ಕೊನೆಗೆ ಸ್ವಾಮಿಗೆ ಭಾಳಷ್ಟು ಬಿಡುಗಡೆ ಹೊಂದಿದಂಥ ಅನುಭವ ಆಗುತ್ತೆ, ಏನು ಕಾರಣ ಅಂತ ಕೇಳ್ತಾ ಇದ್ದಾರೆ. ವೆನ್ ದೇರ್ ಫಾದರ್ ರಿಟರ್ನ್ ಹೋಮ್ ಫ್ರಮ್ ದ ಕ್ಲಬ್, ಆ ದಿನ ಏನು ಮಾಡ್ತಾರೆ, ತಂದೆ ಕ್ಲಬ್ನಿಂದ ಹಿಂತಿರುಗಿ ಬರ್ತಾರೆ. ದ್ಯಾಟ್ ನೈಟ್ ಹಿ ಆಸ್ಕ್ಡ್ ಹಿಸ್ ವೈಫ್ ಸ್ವಾಮಿ
ಬಂದವರೇ ತನ್ನ ಹೆಂಡತಿಯನ್ನು ಸ್ವಾಮಿ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಸ್ವಾಮಿ ಆ್ಯಸ್ ಯೂಸ್ವಲ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾಂಡ್. ಸ್ವಾಮಿ ಏನು ಮಾಡಿರ್ತಾನೆ, ಆವಾಗ ತನ್ನ ಅಜ್ಜಿಯ ಪಕ್ಕದಲ್ಲಿ ಮಲ್ಕೊಂಡಿರ್ತಾನೆ. ಫಾದರ್ ಥಾಟ್ ದ್ಯಾಟ್ ಸ್ವಾಮಿ ಸ್ಲೆಪ್ಟ್ ಬಿಫೋರ್ ಹಿ ಕುಡ್ ರಿಟರ್ನ್ ಹೋಮ್ ಟು ಅವಾಯ್ಡ್ ಹಿಮ್. ನಾನು ಮನೆ ಬರೋದು ಒಳಗಡೆ ಆತ ಮಲ್ಕೊಂಡಿದ್ದಾನಲ್ಲ, ಒಳ್ಳೆಯದು ಅಂಥೇಳಿ ಅನ್ಕೋತಾನೆ. ಸೊ ಹಿ ಸೇಡ್ ದ್ಯಾಟ್ ಹಿ ವಾಸ್ ವೆರಿ ಕ್ಲೇವರ್. ಈಗ ಭಾಳ ಜಾಣನಿದ್ದಾನೆ ಅಂಥೇಳಿ ಅವರೇ ಹೇಳ್ತಾನೆ. ಫಾರ್ ದ ಮದರ್ ಲಾಸ್ಟ್ ಹಿಸ್ ಟೆಂಪರ್ ಆ್ಯಂಡ್ ಸಪೋರ್ಟೆಡ್ ಸ್ವಾಮಿ. ಈಗ ಸಿಟ್ಟನ್ನು ಕಳ್ಕೊಂಡಿರ್ತಕ್ಕಂಥ ತಾಯಿ ಏನು ಮಾಡ್ತಾಳೆ, ಸ್ವಾಮಿಯ ಸಪೋರ್ಟ್ಗೆ ನಿಂತ್ಕೋತಾಳೆ. ಆ್ಯಂಡ್ ಸೇಡ್ ದ್ಯಾಟ್ ಹಿ ಕ್ಯಾನ್ ಸ್ಲೀಪ್ ವೆರ್ ಎವರ್ ಹಿ ಲೈಕ್ಸ್. ಆಮೇಲೆ ಇಷ್ಟಪಡ್ತಾನೋ ಅವನು ಅಲ್ಲೇ ಮಲಗಿಕೊಳ್ಳಿ ಅಂತ ಹೇಳಿ ಅವಳು ಹೇಳ್ತಾಳೆ. ದೇರ್ ಇಸ್ ನೋ ನೀಡ್ ಟು ಟೇಕ್ ಸಚ್ ಅ ರಿಸ್ಕ್ ಟು ಹಿಸ್ ಲೈಫ್. ಮತ್ತು ಆತನ ಜೀವನಕ್ಕೆ ಯಾವುದೇ ಅಪಾಯ ಬರಬಾರ್ದು, ಆ ರೀತಿಯಾಗಿ ನಾವು ನೋಡ್ಕೊಳ್ಳೋಣ. ಫಾದರ್ ಮರ್ಮರ್ಡ್ ದ್ಯಾಟ್ ಇಫ್ ಸ್ವಾಮಿ ವಾಸ್ ಸ್ಪಾಯ್ಲ್ಡ್ ದೇರ್ ಈಸ್ ನೋ ಬ್ಲೇಮ್ ಆನ್ ಹೀಸ್ ಸೈಡ್. ನೀವೇನಾದರೂ ಸ್ವಾಮಿ ಹಾಳಾದರೆ ನನ್ನನ್ನು ಬೈಯೋ ಹಾಗಿಲ್ಲ ಅಂತ ಹೇಳಿಬಿಡ್ತಾನೆ. ಬೈ ಹಿಯರಿಂಗ್ ದಿಸ್ ಕನ್ವರ್ಸೇಷನ್ ಸ್ವಾಮಿ ಫೆಲ್ಟ್ ರಿಲೈವ್ಡ್ ಎಟ್ ದ ಎಂಡ್. ಹಾಸಿಗೆಯಲ್ಲಿ ಮಲ್ಕೊಂಡೆ ಈ ಎಲ್ಲ ಒಂದು ಸಂಭಾಷಣೆಯನ್ನು ಕೇಳ್ತಕ್ಕಂಥ ಸ್ವಾಮಿಗೆ ತುಂಬ ಬಿಡುಗಡೆ ಹೊಂದಿರತಕ್ಕಂಥ ಅನುಭವ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ಈ ರೀತಿಯಾಗಿದೆ. 13ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಸ್ವಾಮೀಸ್ ಫಾದರ್ ಹೇಗಿದ್ದಾನೆ, ಅವನ ಗುಣಗಳು ಅಂತಂದರೆ ಡಿಸಿಪ್ಲೇನ್ಡ್, ಅಥಾರಿಟೇಟಿವ್ ಅಂತ. ಆ್ಯಂಡ್ ಮದರ್, ಇಲ್ಲಿ ಮದರು ಕೇರಿಂಗ್ ಆ್ಯಂಡ್ ಪ್ರೊಟೆಕ್ಟಿವ್. ಗ್ರ್ಯಾನಿ ಇನ್ನೋಸೆಂಟ್. ಆ್ಯಂಡ್ ಸ್ವಾಮಿ ಟ್ರಿಕ್ಕಿ, ಹೆಲ್ಪ್ಲೆಸ್, ನರ್ವಸ್. ಇನ್ನು ಟಾಸ್ಕ್ 1ರಲ್ಲಿ TW2 ಕರೆಕ್ಟ್, ROD ರೋಡ್, ಪಿಯರ್, ದೇರ್. ಇಲ್ಲಿ 4 ಉತ್ತರಗಳನ್ನು ಕೊಡಲಾಗಿದೆ. ಟಾಸ್ಕ್ 2ನಲ್ಲಿ ಸ್ಟೋರಿ, ನೈಟ್, ರೀಡ್, ಥ್ರೂ, ಫಾರ್, ಬೈ, ಆಟ್, ಆಫ್, ಎಂಟ್, ಫೇರ್. ಇವು ಸರಿಯಾಗಿರ್ತಕ್ಕಂಥ ಉತ್ತರಗಳು. ಆಮೇಲೆ ಟಾಸ್ಕ್ 3ನಲ್ಲಿ ಫ್ಲ್ಯಾಟರ್, ಡೌಟ್, ಟ್ರಾಜಿಡಿ, ಫ್ರಾಗ್ಮೆಂಟ್, ಅಲರ್ಟ್, ಸ್ಕ್ಯಾಸಿಟಿ ಅಂತ ಸಿಂಪಥೆಟಿಕ್. ಇವು ಟಾಸ್ಕ್ 3ಯಲ್ಲಿ ಸರಿಯಾದ ಉತ್ತರಗಳು. ಇನ್ನು ಗ್ರಾಮರ್ಗೆ ಬಂದಾಗ 1ನೇದು ರಿಕ್ವೆಸ್ಟ್ ಆಗಿದೆ, 2ನೇದು ಸೀಕಿಂಗ್ ಪರ್ಮಿಷನ್, 3ನೇದು ಸೀಕಿಂಗ್ ಪರ್ಮಿಷನ್, 4ನೇದು ಸೀಕಿಂಗ್ ಪರ್ಮಿಷನ್, 5ನೇದು ಆರ್ಡರ್ ಆಗಿದೆ. ಇಲ್ಲಿ ವಿಲ್ ಯು ರಿಟರ್ನ್ ಮೈ ಲೈಬ್ರರಿ ಬುಕ್ ಇಸ್ ಅ ರಿಕ್ವೆಸ್ಟ್. ವುಡ್ ಯು ಲೆಟ್ ಮೀ ಕ್ಯಾರಿ ದ ಫೈಲ್ಸ್ ಫಾರ್ ಯು, ಸೀಕಿಂಗ್ ಪರ್ಮಿಷನ್. ಮೇ ಐ ಸಿ ಯುವರ್ ಎಸ್ಸೆ, ಸೀಕಿಂಗ್ ಪರ್ಮಿಷನ್. ಡು ಯು ವಾಂಟ್ ಮೀ ಟು ಸ್ವಿಚ್ ಆನ್ ದ ಫ್ಯಾನ್, ಸೀಕಿಂಗ್ ಪರ್ಮಿಷನ್. ಕೊನೆಯದಾಗಿರ್ತಕ್ಕಂಥದ್ದು ವುಡ್ ಯು ಬ್ರಿಂಗ್ ದ ಬುಕ್ಸ್ ಟು ಮೈ ಆಫೀಸ್. ದಿಸ್ ಈಸ್ ಆಲ್ಸೋ ಆರ್ಡರ್ ಅಂತ ಹೇಳ್ಬೋದು. ಇಲ್ಲಿಗೆ ಈ ಒಂದು ಪಾಠ ಮುಕ್ತಾಯ ಆಯಿತು. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಇಲ್ಲಿ ಕೊನೆಯ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ. ಈ ಉತ್ತರಗಳನ್ನ ನೀವು ನೋಡಿಕೊಳ್ಳಬಹುದಾಗಿದೆ. 4 ಮತ್ತು 5ನೇ ಉತ್ತರಗಳನ್ನು ಮಿಸ್ ಆಗಿರ್ತಕ್ಕಂಥ ಉತ್ತರಗಳನ್ನ ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ, ನೋಡ್ಕೋಬೋದು.